ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಟುಡೇ ನಾನು ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಂಥ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರನ್ನು ಕೆಲ್ಸಕ್ಕೆ ಇಟ್ಕೊಂಡಿರ್ತಾರ ಅಂತ. ಅಂದರೆ ಇವಾಗ ಒಂದು ಇನ್ಸಿಡೆಂಟ್ ಆಯಿತು, ಅದು 1 ವೀಕ್ ಹಿಂದೆ. ಏನಂದರೆ, ನಾನು ಸಂಜೆ 6 ಗಂಟೆ ಆಗಿತ್ತು. ಆವಾಗ ನಾನು ATMಗೆ ಹೋಗಿದ್ದೆ. ಯಾಕಂದರೆ ದುಡ್ಡನ್ನ ಡೆಪಾಸಿಟ್ ಮಾಡಬೇಕಾಗಿತ್ತು. ಸೊ ಡೆಪಾಸಿಟ್ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಲ್ಲಿ ಸೆಕ್ಯೂರಿಟಿ ಬಂದು ಆ ಮೆಷಿನ್ ಏನಿದೆ ATMದು ಅದನ್ನ ರೀಸ್ಟಾರ್ಟ್ ಮಾಡ್ತಾರೆ. ಏನಂದರೆ, ನಾನು ಅಮೌಂಟ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಇನ್ನೇನು ಅಕೌಂಟಿಗೆ ಬೀಳೋದಷ್ಟೇ. ಅಷ್ಟರಲ್ಲಿ ಅದನ್ನ ರೀಸ್ಟಾರ್ಟ್ ಮಾಡಿದ್ರು. ಇವಾಗ ನನಗೆ ಅವರಲ್ಲಿ ಏನಕ್ಕೆ ಹೋಗಿದ್ದಾರೆ ಅಂತಲೂ ಗೊತ್ತಿಲ್ಲ, ರೀಸ್ಟಾರ್ಟ್ ಮಾಡ್ತಿದ್ದಾರಾ ಅಥವಾ ಏನು ಅಂತ. ನಾವು ಒಂದು ATM ಅಲ್ಲಿ ದುಡ್ಡು ಹಾಕ್ತಾ ಇದ್ದೀವಿ ಅಥವಾ ದುಡ್ಡು ಡ್ರಾ ಮಾಡ್ತಿದ್ದೀವಿ ಅಂದಾಗ ಅದನ್ನ ರೀಸ್ಟಾರ್ಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋಷ್ಟು ಆ ಸೆಕ್ಯೂರಿಟಿಗೆ ಗೊತ್ತಿಲ್ಲ. ಸೊ ಆಯಿತು. ಅದಾದಮೇಲೆ ಅವರು ಅಲ್ಲಿಂದ ಹೊರಗಡೆ ಬಂದರು. ನಾನು ಮತ್ತೆ ತಿರ್ಗಾ ಅದಾಗಲ್ಲ ಅಂತ ಗೊತ್ತಾಯ್ತು. ಯಾಕಂದರೆ ಅದು ಗೊತ್ತಿತ್ತು, ಇವಾಗ ಅದು ಅಕೌಂಟಿಗೆ ಬೀಳೋದಕ್ಕೆ ಮುಂಚೆನೇ ರೀಸ್ಟಾರ್ಟ್ ಮಾಡಿದ್ರೆ ಹೇಗೆ ಅದು ನಮ್ಮ ಅಕೌಂಟಿಗೆ ಬೀಳುತ್ತೆ, ಕ್ರೆಡಿಟ್ ಆಗುತ್ತೆ ಅಲ್ವಾ. ಇವಾಗ ಒಂದು ಮೊಬೈಲ್ ಆನ್ ಮಾಡಿದ್ರೇ ಅದೇ ಥರ ಅಲ್ವಾ, ನಾವೇನು ಕೊಟ್ಟಿರ್ತೀವಿ ಆ ಮೊಬೈಲ್ ಫುಲ್ ಅದನ್ನು ಆಫ್ ಮಾಡಿಬಿಟ್ಟು ಅದು ರೀಸ್ಟಾರ್ಟ್ ಆಗುತ್ತಲ್ವಾ. ಅದೇ ರೀತಿ ಈ ಮೆಷಿನು ಕೂಡ ನನ್ನ ಅಕೌಂಟಿಗೆ ದುಡ್ಡು ಬೀಳೋ ಅಷ್ಟರಲ್ಲಿ ರೀಸ್ಟಾರ್ಟ್ ಮಾಡಿದ್ರೆ ಹೇಗೆ ಬೀಳುತ್ತೆ. ಸೊ ನಾನು ನೆಕ್ಸ್ಟು ಆ ಸೆಕ್ಯೂರಿಟಿ ಹತ್ರ ಹೋಗಿ ನನಗೆ ದುಡ್ಡು ಹಾಕಿದ್ದೀನಿ, ಇವಾಗ ನನ್ನ ಅಕೌಂಟಿಗೆ ಡೆಪಾಸಿಟ್ ಆಗಿಲ್ಲ ಅಂದರೆ ನೀವು ಕೊಡಲೇಬೇಕಂತ ಹೇಳಿದೆ. ಬಿಕಾಸ್ ನನಗೆ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಇರೋದ್ರಿಂದ ನನಗೆ ಆ ಅಮೌಂಟ್ ಅವಾಗಲೇ ಬೇಕಿತ್ತು. ಕೇಳಿದೆ. ಬಟ್ ಅವರಿಗೆ ಕನ್ನಡನೂ ಗೊತ್ತಿಲ್ಲ, ಇಂಗ್ಲೀಷು ಗೊತ್ತಿಲ್ಲ, ನಾನು ಏನು ಹೇಳಿದೆ ಅನ್ನೋದು ಗೊತ್ತಿಲ್ಲ. ಯಪ್ಪಂಗೆ ಆ ದುಡ್ಡು ಕ್ರೆಡಿಟ್ ಆಗಿದೆಯಾ ಇಲ್ವಾ ಅವ್ರ ಅಕೌಂಟಿಗೆ ಅದು ಗೊತ್ತಿಲ್ಲ, ಏನು ಮಾಡ್ತಿದ್ದೆ ಕೆಲಸ ಅನ್ನೋದು ಅದು ಗೊತ್ತಿಲ್ಲ. ಅವ್ರು ಮಾತೇ ಆಡಲಿಲ್ಲ. ನೆಕ್ಸ್ಟು ಅಲ್ಲಿರೋ ಪಬ್ಲಿಕ್ಗೆ ನಾನು ಹೇಳಿದ ಅರ್ಥ ಆಯ್ತಲ್ವಾ. ಸೊ ಅವ್ರು ಹೇಳಿದ್ರು, ಮತ್ತೆ ನೀನು ಅದು ಆನ್ ಆದಮೇಲೆ ಒಂದು 10 ನಿಮಿಷ ಬಿಟ್ಕೊಂಡು ದುಡ್ಡನ್ನ ಎತ್ಕೊಳ್ಳಿವಂತೆ, ಇಲ್ಲ ಅದು ಕ್ರೆಡಿಟ್ ಆಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಈ ಅಪ್ಪಂಗೆ ತಾನೇನು ಮಾಡಿದ್ದೀನಿ ಕೆಲಸ ಅದೇ ಗೊತ್ತಿಲ್ಲ. ಮತ್ತೆ ಸೆಕ್ಯೂರಿಟಿ ಹತ್ರ ನಾನೇನು ಮಾತಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಸುಮ್ಮನೆ ಮಾತಾಡಿದ್ರೆ ಟೈಮ್ ವೇಸ್ಟು, ಮತ್ತೆ ಅಮೌಂಟು ಬೇಗ ಬರಲ್ಲ ಅಂದ್ಬಿಟ್ಟು ಮ್ಯಾನೇಜರ್ ನಂಬರ್ ಕೇಳಿದೆ. ಮ್ಯಾನೇಜರ್ ನಂಬರ್ ಕೊಟ್ಟರು. ಮ್ಯಾನೇಜರ್ಗೆ ಕಾಲ್ ಮಾಡಿದೆ. ಮ್ಯಾನೇಜರ್ಗೆ ಹಿಂಗೆಲ್ಲ ಆಗಿದೆ ಸರ್, ನಾನು ಡೆಪಾಸಿಟ್ ಮಾಡಬೇಕಾದ್ರೇ ಅವ್ರು ಬಂದು ರೀಸ್ಟಾರ್ಟ್ ಮಾಡಿದ್ದಾರೆ, ನಾನು ಇವಾಗ ಏನು ಮಾಡಬೇಕು, ನನಗೆ ಎಮರ್ಜೆನ್ಸಿ ಇದೆ, ನನಗೆ ದುಡ್ಡು ಬೇಕೇ ಬೇಕು, ಇವಾಗ ಬಂದು ನೀವು ಓಪನ್ ಮಾಡಿಕೊಡಿ. ಯಾಕಂದ್ರೆ ಅವಾಗ ತಾನೇ ಅವ್ರು ಹೋಗಿದ್ರು. ಅದು ಅಲ್ಲದೆ ಸೆಕ್ಯೂರಿಟಿ ಕೂಡ ಹೇಳಿದ್ರು. ಮ್ಯಾನೇಜರ್ ಹೇಳಿದ್ದಕ್ಕೆ ನಾನು ರೀಸ್ಟಾರ್ಟ್ ಮಾಡಿದೆ ಮೆಷಿನ್ನ ಅಂತ. ಸೊ ಅದಕ್ಕೆ ಮ್ಯಾನೇಜರ್ಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ನನಗೆ ಇವಾಗ ಎಮರ್ಜೆನ್ಸಿ ಇದೆ, ನೀವು ಅಮೌಂಟ್ ಕೊಡಿ, ನನಗೆ ವಾಪಸ್ ಬಂದು ಓಪನ್ ಮಾಡಿ, ನನಗೆ ಇವಾಗ ಅಮೌಂಟ್ ಬೇಕು ಸರ್ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಎಷ್ಟು ಡೆಪಾಸಿಟ್ ಮಾಡಿದೀಯಾ ಅಂತ ಕೇಳಿದ್ರು. ಸರ್ 50,000 ಡೆಪಾಸಿಟ್ ಮಾಡಿದ್ದೀನಿ ಸರ್ ಅಂತ ಅಂದೆ. ಅದಕ್ಕೆ ಅವರೇನಂದ್ರು, ನಮ್ಮ ATM ಮಿಷಿನ್ನಲ್ಲಿ 40,000 ಲಿಮಿಟೇಷನ್ನು, ನೀವು ಅದನ್ನ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ಕೇಳಿದ್ರು. ಸರ್ ನೀವೆಲ್ಲೂ ಕೂಡ ನೋಟಿಸ್ ಬೋರ್ಡಲ್ಲೂ ಹಾಕಿಲ್ಲ, ಮತ್ತು ATM ಮಿಷಿನಲ್ಲೂ ಕೂಡ ನಮಗೆ 40,000 ಅಷ್ಟೇ ಲಿಮಿಟೇಷನ್ ಅಂತ ಬಂದಿಲ್ಲ. ಸರ್ ನೀವ್ಯಾಕೆ ಸರ್ ಹಿಂಗೆ ಹೇಳ್ತೀರಾ, ನಾನು ಅದು ಅಮೌಂಟ್ ಡೆಪಾಸಿಟ್ ಮಾಡಿದ್ಮೇಲೆ ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳಿದೆ. ಅದಕ್ಕೆ ಇಲ್ಲ 40,000 ಲಿಮಿಟೇಷನ್ನು, ನೀವು ಅಷ್ಟನ್ನು ಹಾಕೋಂಗಿಲ್ಲ ಅಂದರು. ಸರ್ ಇವಾಗ ಏನು ಸರ್, ನನಗೆ ಅಮೌಂಟ್ ಬೇಕಾಗಿದೆ, ನೀವು ಅದನ್ನ ತಗೊಳ್ತೀರಾ ಇಲ್ಲ ನಾನು ಫರ್ದರ್ ಆಕ್ಷನ್ ತಗೊಳ್ಳ ನಿಮ್ಮ ಬ್ಯಾಂಕ್ ಮೇಲೆ ಅಂದೆ. ಅಷ್ಟಕ್ಕೆ ಅವಾಗ ಸರ್ ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾವು ಬೆಳಗ್ಗೆಗೆ ನಾನು ಅಮೌಂಟ್ನ ಕೊಡಿಸ್ತೀನಿ, ಯಾಕಂದರೆ ನನಗೆ ಎಮರ್ಜೆನ್ಸಿ ಇದೆ ಅಂತಲೂ ಬೇರೆ ಹೇಳಿದ್ನಲ್ವಾ, ಅದಕ್ಕೆ ಬೆಳಗ್ಗೆ ಮಾರ್ನಿಂಗೇ ಬಂದ್ಬಿಡಿ ಅಮೌಂಟ್ ಕೊಡಿಸ್ತೀನಿ ಅಂದರು. ಈಗ ಅವ್ರದ್ದೇ ತಪ್ಪಿತ್ಕೊಂಡು ನಮಗೆ ಹೇಗೆ ಹೇಳ್ತಾರೆ ಅಂದರೆ, ಅವ್ರ ಸಿಚುಯೇಷನ್ನೇ ಚೇಂಜ್ ಮಾಡಕ್ಕೆ ನೋಡ್ತಾರೆ. ಮತ್ತು ಸೆಕ್ಯೂರಿಟಿದು ಕೂಡ ತಪ್ಪಿದೆ ಅಂಥದ್ರಲ್ಲಿ ನನ್ನ ಮೇಲೆ ಸರ್ ಲಿಮಿಟೇಷನ್ನೇ ಮೇಡಮ್ ಇಷ್ಟಿದೆ, ನೀವು ಯಾಕೆ ಅಷ್ಟೊಂದು ಡೆಪಾಸಿಟ್ ಮಾಡಿದ್ದೀರಾ ಅಂತಾರೆ. ಬಟ್ ಯಾವುದೇ ಬ್ಯಾಂಕಲ್ಲಾಗಲಿ ಲಿಮಿಟೇಷನ್ ಇದೆ ಅಂದರೆ ಒಂದು ನೋಟಿಸ್ ಬೋರ್ಡ್ ಹಾಕ್ಲೇಬೇಕಿತ್ತಲ್ವಾ. ಅವ್ರ ತಪ್ಪನ್ನು ಮುಚ್ಕೊಳ್ಳೋದಿಕ್ಕೆ ನನಗೆ ಹಾಗಂತ ಹೇಳ್ತಿರೋದು. ನಾನು ಯಾವಾಗ ಆ್ಯಕ್ಷನ್ ತಗೋತೀನಿ ಸರ್ ನಾನು ಅಂತ ಹೇಳಿದ್ದಕ್ಕೆ ಅವಾಗ ದುಡ್ಡು ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಸರ್ ನೀವೇನಾದ್ರೂ ಬೆಳಗ್ಗೆನೂ ಕೊಟ್ಟಿಲ್ಲ ಅಂದರೆ ನಾನು ನಿಜವಾಗ್ಲೂ ಆ್ಯಕ್ಷನ್ ತಗೊತೀನಿ ಮೇಡಮ್, ನೀವು ಯಾವುದೇ ಆ್ಯಕ್ಷನ್ ಇವಾಗ ಕಂಪ್ಲೇಂಟ್ ಕೊಡ್ತೀರಾ ಅಂದರೂ 3 to 4 days ಬೇಕು ಮೇಡಮ್ ದುಡ್ಡು ಬರೋದಕ್ಕೆ, ನಾನು ಮಾರ್ನಿಂಗ್ ಕೊಡ್ತೀನಿ ಬಿಡಿ ಮೇಡಮ್ ಅಂತ ಅವಾಗ ಅವ್ರು ಕನ್ವಿನ್ಸ್ ಮಾಡ್ತಿದ್ದಾರೆ ನಮಗೆ. ಬಟ್ ಏನೋ ಗೊತ್ತಿಲ್ಲ ಅನ್ನೋರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ,
ಒಬ್ರುಗೆ ಮಾತಾಡಕ್ ಬರಲ್ಲ, ಒಂದು ಎಜುಕೇಶನ್ ಗೊತ್ತಿಲ್ಲ ಅಂದ್ರೆ ನಿಜವಾಗ್ಲೂ ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಅನ್ಸುತ್ತೆ ಆ ಟೈಮಲ್ಲಿ. ನಂಗೇನೋ ಗೊತ್ತಿತ್ತು, ಮಾತಾಡದೆ ಅವ್ರ ಜೊತೆ ಅದ್ರ ಬಗ್ಗೆ ಏನಿದೆ ಅವ್ರು ಹೇಳಿದ್ದಕ್ಕೆ ಅದನ್ನು ಗೊತ್ತಿತ್ತು, ಹೇಳ್ದೆ. ಬಟ್ ಗೊತ್ತಿಲ್ಲ ಅಂದವ್ರು ಏನ್ ಮಾಡ್ತಾರೆ, ಬಟ್ ಆ ಸೆಕ್ಯೂರಿಟಿ ಜೊತೆ ಹೇಗ್ ಮಾತಾಡ್ತಾರೆ, ಈ ಕಡೆ ಕನ್ನಡನೂ ಗೊತ್ತಿಲ್ಲ, ಇಂಗ್ಲಿಷು ಗೊತ್ತಿಲ್ಲ, ಮತ್ತೆ ನಮಿಗೂ ಮಾತಾಡಕ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಆ ಸಿಚುಯೇಷನ್ ಅಲ್ಲಿ. ಬಟ್ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಕೂಡ ಅವರಿಗೆ ಇಲ್ಲ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೋಡ್ತಿದ್ದಾರೆ, ಬಟ್ ಅಷ್ಟನ್ನು ಗೊತ್ತಾಗಿಲ್ದೇ ಇರೋರ್ನ ಸೆಕ್ಯೂರಿಟಿನ ಇಟ್ಕೊಂಡವ್ರೆ. ಅದಕ್ಕೋಸ್ಕರನೇ ನಾನು ಸೆಕ್ಯೂರಿಟಿ ಮೇಲೂ ಆಕ್ಷನ್ ತಗೊಂತೀನಿ ಸರ್, ನನಗೆ ನಾಳೆ ಬೆಳಗ್ಗೆ ದುಡ್ಡು ಬರಲಿಲ್ಲ ಅಂತಾನು ಹೇಳಿದೆ. ಸೊ ಕೊಡಿಸ್ತೀನಿ ಅಂದಿದ್ದಕ್ಕೆ ನಾನು ಅಲ್ಲಿಂದ ಮನೆಗೆ ಹೊರಟೆ. ಮನೆಗೆ ಹೊರಡ್ಬೇಕಾದ್ರೂ ಮತ್ತೆ ತಿರ್ಗಾ ನಾಳೆ ಬೆಳಗ್ಗೆ ಈ ಸೆಕ್ಯೂರಿಟಿ ಇರ್ಲಿಲ್ಲ ಅಂದ್ರೆ ಮತ್ತೆ ಯಾರ ಹತ್ರ ದುಡ್ಡು ಕೇಳೋದು ಅಂದ್ಬಿಟ್ಟು ಮತ್ತೆ ತಿರ್ಗಾ ಮ್ಯಾನೇಜರಿಗೆ ಕಾಲ್ ಮಾಡಿದೆ. ಸರ್ ಎಷ್ಟೊತ್ತಿಗೆ ಬರಬೇಕು, ಮತ್ತೆ ಇವಾಗ ಕ್ರೆಡಿಟ್ ಆಗಿರೋದು ಹೆಂಗ್ ಗೊತ್ತಾಗುತ್ತೆ ನಿಮಗೆ, ಅಷ್ಟೇ 1000 ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವೇನೇ ಅಮೌಂಟ್ನ ಹಾಕಿದ್ರು ಮೆಷಿನ್ಗೆ ಎಷ್ಟು ರಿಜೆಕ್ಟ್ ಆಗುತ್ತೆ ಮತ್ತೆ ಎಷ್ಟು ಕ್ರೆಡಿಟ್ ಆಗುತ್ತೆ ಅದು ಕೂಡ ನೋಟ್ಗಳು ಕೂಡ ನಮಗೆ ಲೆಕ್ಕ ಸಿಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಬೇಡಿ, ನಾಳೆ ಬೆಳಗ್ಗೆ ಬನ್ನಿ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಾನು ಬ್ಯಾಂಕಿಗೆ ಹೋದ್ರೆ ಮತ್ತೆ ಯಾರನ್ನ ಕೇಳ್ಬೇಕಲ್ಲಿ, ತಿರ್ಗಾ ಮ್ಯಾನೇಜರ್ನಾಗೆ ಕಾಲ್ ಮಾಡಿದೆ. ಮ್ಯಾನೇಜರ್ಗೆ ಹೇಳಿದಾಗ ಅಲ್ಲೊಬ್ರು ಇದ್ದಾರೆ, ಅವರಿಗೆ ಹೇಳಿ ಹಿಂಗೆ ಒಂದು ಫಾರ್ಮ್ನ ಫಿಲ್ ಮಾಡ್ಬೇಕಂತ ಹೇಳಿದ್ರು. ನಾನು ಹೋಗಿ ಅವ್ರಿಗೆ ಕೇಳಿದೆ, ಫಾರ್ಮ್ನ ಕೊಟ್ಟರು, ಮತ್ತೆ ಫಿಲ್ ಮಾಡಿ ಅವ್ರಿಗೆ ಕೊಟ್ಟೆ. ಮ್ಯಾಮ್ ಎಷ್ಟು ಅವರ್ಸಲ್ಲಿ ಬರುತ್ತೆ ಅಂದರೆ ಅವ್ರು ಹೇಳಿದ್ರು, ಇದೆಲ್ಲ ಪ್ರೋಸೆಸ್ ಆಗಿ ಬರೋ ಅಷ್ಟರಲ್ಲಿ 3 to 4 o'clock ಆಗೋಗುತ್ತೆ ಈವ್ನಿಂಗು. ಇವಾಗ ಇದನ್ನ ಬರೆದ್ಬಿಟ್ಟು ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ನನಗೆ ಅಮೌಂಟ್ ಎಮರ್ಜೆನ್ಸಿ ಬೇಕಿದೆ, ನಾನು ಯಾರಿಗೋ ಫೋನ್ಪೇ ಮಾಡಬೇಕು. ಸೊ ಈ ಟೈಮಲ್ಲಿ ಏನು ಮಾಡೋದು, ಮತ್ತೆ ತಿರ್ಗಾ ಮನೆಗೆ ಬಂದು ಅಮೌಂಟ್ ತೊಗೊಂಡೋಗಿ ಕ್ರೆಡಿಟ್ ಮಾಡಿಕೊಂಡು ಅವ್ರಿಗೆ ಕಳಿಸಿದ್ದಾಯಿತು. ನೆಕ್ಸ್ಟ್ ಈವ್ನಿಂಗ್ 3:30 ಬಂತು ಆ ಅಮೌಂಟು. ಬಟ್ ಸಮ್ಟೈಮ್ಸು ಯಾರೋ ಮಾಡಿದ ತಪ್ಪಿಂದ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇದೊಂದು ಇನ್ಸಿಡೆಂಟಿಂದ ಗೊತ್ತಾಗುತ್ತೆ. ಆ್ಯಂಡ್ ಏನಂದರೆ ಇಲ್ಲಿ ಒಂದು ಬ್ಯಾಂಕ್, ಅಷ್ಟು ದೊಡ್ಡ ಬ್ಯಾಂಕಲ್ಲಿ ಎಂಥ ಸೆಕ್ಯೂರಿಟಿ ಇಟ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಇವಾಗ ಎಲ್ಲಿಂದನೋ ಬಂದಿರ್ತಾರೆ, ಬಟ್ ಕನ್ನಡನಾದರೂ ಗೊತ್ತಾಗಬೇಕು, ಅಟ್ಲೀಸ್ಟ್ ಇಂಗ್ಲೀಷ್ ಆದ್ರೂ ಗೊತ್ತಾಗ್ಬೇಕು, ಅದು ಗೊತ್ತಿಲ್ಲ. ಇನ್ನೊಂದೇನು ಅಂದ್ರೆ ಅವರಿಗೆ ಕಾಮನ್ ಸೆನ್ಸು ಇಲ್ಲ. ಅಲ್ಲಿ ATM ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಥವಾ ದುಡ್ಡು ಹಾಕ್ತಿದಾರೋ ದುಡ್ಡು ತೆಗಿತಾರೆ, ಒಟ್ಟು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂದಾಗ ಆ ಮಿಷಿನ್ನ ರೀಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಂಥವ್ರನ್ನ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೂ ಕೆಲ್ಸಕ್ಕೆ ತಗೊತಾರೆ ಅಂದ್ರೆ ಏನ್ ಅನ್ಸುತ್ತೆ ಹೇಳಿ. ಮತ್ತೆ ನನಗೆ ಅಮೌಂಟ್ ಎಮರ್ಜೆನ್ಸಿ ಇತ್ತು, ಬಟ್ ದುಡ್ಡಿತ್ತು, ಏನೋ ಹಾಕ್ತೆ. ಬಟ್ ದುಡ್ಡು ಇರಲಿಲ್ಲ ಅಂದರೆ ಏನು ಮಾಡೋದು ಆ ಟೈಮಲ್ಲಿ? ನಮ್ಮ ಕೆಲಸಕ್ಕೆ ಅಂತ ಹೋಗಿರ್ತೀವಿ, ಈ ಥರ ಅಚಾತುರ್ಯಗಳು ನಡೆದ್ಬಿಟ್ರೆ ಗೊತ್ತಿಲ್ಲದೇನೋ ಮಾಡ್ತಾರೆ ಅನ್ನೋದು ಒಂದು. ನಾವು ಕೆಲಸ ಮಾಡ್ತಿದ್ದಾಗ ಹಂಗೆ ಆಫ್ ಮಾಡಿಬಿಟ್ರೆ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತೋಗುತ್ತೆ, ನಮಗೂ ಸುಮ್ಮನೆ ಟೆನ್ಷನ್ನು ಮತ್ತು ಕಷ್ಟನೂ ಆಗುತ್ತೆ ಅಲ್ವಾ. ದುಡ್ಡಿತ್ತು, ಏನೋ ಹಾಕಿ ಕಳಿಸ್ದೆ, ಅದಾದ್ಮೇಲೆ ಸಾಯಂಕಾಲ ಬಂತು. ಬಟ್ ಇಂಥವ್ರಿಂದ ಹೆಂಗೆ ನಾವು ಕಲ್ತ್ಕೋಬೇಕು? ಇವಾಗ ಪಬ್ಲಿಕ್ ಅವರಿಗೆ ಕಷ್ಟ ಆಗ್ತಿದೆ ಅಂದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಈ ಥರದವ್ರನ್ನ ಕೆಲ್ಸಕ್ಕೆ ಇಟ್ಕೊಬೇಕಾ ಬೇಡವಾ? ಬಟ್ ಒಳ್ಳೆಯವ್ರನ್ನ ಇಡಬೇಕು ಅನ್ನೋಷ್ಟು ಗೊತ್ತಿಲ್ಲ. ನನಗಂತೂ ಈ ಇನ್ಸಿಡೆಂಟಿಂದ ತುಂಬಾ ಬೇಜಾರಾಯಿತು. ಈ ಇನ್ಸಿಡೆಂಟ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, 1 ವೀಕ್ ಆದಮೇಲೆ ಮತ್ತೆ ಬ್ಯಾಂಕ್ ಹೋಗಿದ್ದೆ, ಆ ಯಪ್ಪನ್ನ ನೋಡಿದೆ, ಅದು ನೆನಪಾಯಿತು. ಇವರಿಂದ ನಮಗೆ ಟೈಮ್ ವೇಸ್ಟ್ ಆಯಿತು, ಮತ್ತೆ 2-3 ಸಲ ಮನೆಗೆ ಬರಬೇಕಾಗಿತ್ತು. ಎಮರ್ಜೆನ್ಸಿಲಿ ನಾವು ದುಡ್ಡು ಅವ್ರಿಗೆ ಹಾಕೋಕ್ಕಾಗಲಿಲ್ಲ. ಇಷ್ಟೆಲ್ಲ ನಡೀತಂತ ಅವ್ರು ನೋಡಿದಾಗ ಅನ್ನಿಸ್ತು, ಅದಕ್ಕೆ ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು. ಮತ್ತು ನಿಮಗೂ ಕೂಡ ಇದೇ ಥರ ಆಗಿರುತ್ತೆ, ಎಲ್ಲೂ ಹೇಳೋಕ್ಕೂ ಆಗಿರಲ್ಲ ಅಲ್ವಾ. ಇದೊಂದು ಪ್ಲ್ಯಾಟ್ಫಾರ್ಮು, ಇದೇ ಥರ ಇರ್ತಾರೆ ಜನಗಳು. ಹುಷಾರಾಗೆ ನಾವೇನೇ ಅಥವಾ ಅವರು ಹೋಗ್ತಿದ್ದಾರೆ ಅಂದಾಗ ನಾನು ಹೇಳ್ಬೋದಿತ್ತೇನೋ, ಬಟ್ ನಾನು ಅಲ್ಲಿ ಏನೋ ಮಾಡಕ್ಕೆ ಹೋಗ್ತಿದ್ದಾರೆ ATM ಮಿಷಿನಲ್ಲಿ ಅಂದರೆ ಅವ್ರು ಡೈರೆಕ್ಟ್ ಓಪನ್ ಮಾಡಿಬಿಟ್ಟು ರೀಸ್ಟಾರ್ಟ್ಗೆ ಹಾಕ್ಬಿಟ್ರು. ಆ ಮ್ಯಾನೇಜರ್ ಕೂಡ ಬಂದು ಅವಾಗ ತಾನೇ ಜಸ್ಟ್ 10 ನಿಮಿಷದಲ್ಲಿ ಹೋಗಿದ್ದಾರೆ, ಅವ್ರಿಗೂ ಹೇಳಿ ಅಂದರೆ ಅವರು ಕೂಡ ಬಂದು ನನಗೆ ದುಡ್ಡು ತಗೊಡ್ಲಿಲ್ಲ. ಈ ಥರ ಆಗ್ಬಿಡುತ್ತೆ. ಬೇರೆಯವ್ರ ತಪ್ಪಿಂದ ಸಮ್ಟೈಮ್ಸ್ ನಮಗೂ ಕಷ್ಟ ಆಗುತ್ತೆ ಅಲ್ವಾ. ಸೊ ಇದನ್ನ ಕಲೀಲೇಬೇಕು ಪಾಠಗಳನ್ನ, ಏನೂ ಮಾಡೋಕ್ಕಾಗಲ್ಲ. ಬೇರೆಯವರಿಂದ ಕಷ್ಟಗಳು ಒಂದೊಂದ್ಸಲ ಬಂದಾಗೂ ಅದನ್ನು ನಾವು ಫೇಸ್ ಮಾಡೋಕ್ಕೆ ರೆಡಿ ಇರಲೇಬೇಕು. ಮತ್ತು ಇನ್ನೊಂದೇನೆಂದರೆ, ಬೇರೆ ಸ್ಟೇಟಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಕೆಲಸ ತಗೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ.
ನಂಗೆ ಅದೊಂದು ಖುಷಿ ಆಗುತ್ತೆ. ಇವಾಗ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೇರೆಯವ್ರು ಬಂದು ಹೆಂಗೆ ಲೈಫ್ ಕಟ್ಕೊಂತಾರೆ, ಹೆಂಗೆ ಭಾಷೆ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ಗೊತ್ತಿರಲ್ಲ, ಬಟ್ ಇಲ್ಲಿಗೆ ಬಂದು ಕೆಲಸ ಮಾಡಿಕೊಂಡು ಕೆಲಸನೂ ತಗೊಂಡ್ಬಿಡ್ತಾರೆ, ಜೀವನನೂ ನಡೆಸ್ತಿರ್ತಾರೆ ಆರಾಮಾಗಿ. ನಮ್ಮ ಕನ್ನಡಿಗರಿಗೆ ಕೆಲಸ ಇರೋದಿಲ್ಲ. ಇದೇ ಬ್ಯಾಂಕಲ್ಲಿ ಅಂತಲ್ಲ, ಎಲ್ಲ ಕಂಪ್ನಿಗಳು ಇದೇ ಥರ ಇರುತ್ತೆ. ಕಡಿಮೆ ಸಂಬಳಕ್ಕೆ ಬರ್ತಾರೆ ಅಂದರೆ ಜಾಸ್ತಿ ಬೇರೆ ಸ್ಟೇಟ್ ಅವ್ರನ್ನೇ ಪ್ರಿಫರ್ ಮಾಡ್ತಾರೆ. ಈವನ್ ಮಾಲ್ಗಳಲ್ಲಾಗಿರ್ಬೋದು, MNC ಕಂಪ್ನಿಗಳಲ್ಲಾಗಿರ್ಬೋದು, ಸಾಫ್ಟ್ವೇರ್ ಕಂಪ್ನಿಗಳಲ್ಲಾಗಿರಬಹುದು, ಕನ್ನಡಿಗರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿಲ್ಲ, ಬೇರೆ ರಾಜ್ಯದವ್ರಿಗೆ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಇದರಿಂದನೇ ಮೇ ಬಿ ಪ್ರಾಬ್ಲಮ್ ಆಗ್ತಿದೆ. ಕನ್ನಡಿಗರಿಗೆ ಕೆಲಸ ಇಲ್ದಂತಾಗಿದೆ, ಬೇರೆ ರಾಜ್ಯದವ್ರು ಬಂದು ಕೆಲಸಗಳನ್ನ ತಗೊಂಡಿರೋದ್ರಿಂದ. ಇವಾಗ ಒಂದು ಕೆಲಸಕ್ಕೆ ಒಂದು ವಾಚ್ಮ್ಯಾನ್ ಕೆಲಸನೇ ಅಂತ ತಗೊಳ್ಳಿ, ಇವಾಗ ಅವ್ರಿಗೊಂದು 10,000 to 12,000 ರೂಪಾಯಿ ಸಂಬಳ ಕೊಡ್ತಾರೆ ಅಂದರೆ ಅವರು 8,000ಕ್ಕೂ ರೆಡಿ ಇರ್ತಾರೆ ಬೇರೆ ರಾಜ್ಯದವ್ರು ಕೆಲಸ ಮಾಡೋದಕ್ಕೆ. ಆ ಮಟ್ಟಿಗೆ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಿಲ್ಲ. ಬಟ್ ಹೊರ ರಾಜ್ಯದವರೆಲ್ಲರೂ ಕೆಲಸ ತಗೊಂಡು ಲೈಫ್ ಲೀಡ್ ಮಾಡ್ತಿದ್ದಾರೆ. ಒಂದು ಭಾಷೆನೂ ಗೊತ್ತಿಲ್ಲ, ಒಂದು ಜನರ ಬಗ್ಗೆನೂ ಗೊತ್ತಿಲ್ಲ, ಅವ್ರ ಜನರ ಜೊತೆ ಕಮ್ಯುನಿಕೇಟು ಮಾಡಬೇಕಾಗಿಲ್ಲ. ಇಂಥ ಕೆಲಸಗಳಲ್ಲಿ ಆರಾಮಾಗಿ ತಗೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ. ಬಟ್ ಕನ್ನಡಿಗರು ಎಲ್ಲಿ ಎಚ್ಚೆತ್ಕೋಬೇಕಂತ ನೋಡಿ. ಈ ಥರ ಆದರೆ ಏನು ಮಾಡೋದು? ನೆಕ್ಸ್ಟ್ ಎಲ್ಲ ಕಡೆನೂ ಬೇರೆ ರಾಜ್ಯದವರೇ ತುಂಬ್ಕೊಳ್ತಾರೆ, ನಮ್ಮ ರಾಜ್ಯದವರಿಗೆ ಕೆಲಸ ಇಲ್ದಂಗೆ ಮಾಡ್ತಾರೆ ಅಂತ ಅನಿಸುತ್ತೆ. ನಮ್ಮ ಕನ್ನಡಿಗರು ಇವಾಗ ನಾವೇ ಅನ್ಕೊಬೋದು, ಇವಾಗ ನಾವು ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ನನಗೆ ಭಾಷೆ ಗೊತ್ತಿಲ್ಲ, ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ, ಫುಡ್ ಚೆನ್ನಾಗಿಲ್ಲ, ಮತ್ತೊಂದು ಮಗದೊಂದು ಅಂತ ರೀಸನ್ಗಳು ಕೊಡ್ತೀವಿ. ಬಟ್ ಬೇರೆ ರಾಜ್ಯದವ್ರು ಇಲ್ಲಿ ಬಂದು ಹೆಂಗೆ ಜೀವನ ನಡೆಸ್ತಿದ್ದಾರೆ ನೋಡಿ. ನಮಗೆಲ್ಲ ಅವರು ಒಂಥರ, ಅವರು ನೋಡಿದ್ರೆ, ಅವ್ರು ಇಲ್ಲಿ ಬಂದು ಲೈಫ್ ಲೀಡ್ ಮಾಡೋದು ನೋಡಿದ್ರೆ, ನೋಡು ಏನೂ ಗೊತ್ತಿಲ್ಲ, ಇವ್ರು ಹೆಂಗೆಲ್ಲ ಲೈಫ್ ಲೀಡ್ ಮಾಡ್ತಾರೆ, ನಾವು ಯಾಕೆ ಹಿಂಗಿದ್ದೀವಿ ಅಂತ ಅನಿಸುತ್ತೆ. ನಮ್ಮ ಕೆಲಸಗಳನ್ನ ಕರ್ನಾಟಕದಲ್ಲಿ ಯಾವುದೇ ಕಂಪ್ನಿಲಿ ಕೆಲಸಗಳನ್ನ ಮೊದಲು ಕನ್ನಡಿಗರಿಗೆ ಕೊಡಬೇಕು. ಮೊದಲು ಒಂದು 70% ಆದರೂ ಕನ್ನಡಿಗರಿಗೆ ಮೀಸಲಾಗಿರಬೇಕು. ಅಟ್ಲೀಸ್ಟ್ ಆ ಕೆಲಸ ಮಾಡೋಕ್ಕೆ ತಗೊತೀನಿ ಅನ್ನೋರಿಗೆ ಕನ್ನಡ ಬರಬೇಕು ಅನ್ನೋದಾದ್ರೂ ಒಂದು ರೂಲ್ಸ್ ಮಾಡಬೇಕು. ಕನ್ನಡನೂ ಬರ್ದೇ ಇದ್ರೆ ಹೇಗೆ ಅಲ್ವಾ? ಕರ್ನಾಟಕದಲ್ಲಿದ್ದು ಕನ್ನಡ ಬಂದ್ರೆ ಮಾತ್ರ ಕೆಲಸವನ್ನ ಕೊಡಬೇಕು ಕರ್ನಾಟಕದಲ್ಲಿ. ಆ ಥರ ಮಾಡಿದ್ರೆ ಮೇ ಬಿ ಕನ್ನಡದವ್ರಿಗೆ, ಕನ್ನಡಿಗರಿಗೆ ಕೆಲಸ ಸಿಗುತ್ತೆ. ಇಲ್ಲ ಅಂದ್ರೆ ಎಲ್ಲ ಕೆಲಸನೂ ಹೊರ ರಾಜ್ಯದವರೇ ತಗೊಂಡು ಕೆಲಸನೇ ಇಲ್ದಂಗೆ ಆಗುತ್ತೆ ಕನ್ನಡಿಗರಿಗೆ. ಸೊ ಯೋಚನೆ ಮಾಡಬೇಕು. ಬೇರೆ ರಾಜ್ಯಗಳಲ್ಲಿ ಆ ರಾಜ್ಯದ ಲ್ಯಾಂಗ್ವೇಜ್ ಬರಲೇಬೇಕು ಅಂತ ರೂಲ್ಸ್ ಮಾಡಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕೆಲಸ ಗೊತ್ತಿದ್ರೆ ಸಾಕು, ಆ ಲ್ಯಾಂಗ್ವೇಜ್ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಕೆಲಸ ಗೊತ್ತಿದ್ರೆ ನೀವು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಲ್ಯಾಂಗ್ವೇಜ್ ಏನು ಮ್ಯಾಟ್ರ್ ಅಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಈ ಥರ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಬ್ಲಿಕ್ ಜೊತೆ ಹೇಗೆ ಅವರು ಕಮ್ಯುನಿಕೇಟ್ ಮಾಡ್ತಾರೆ? ಅಟ್ಲೀಸ್ಟ್ ಕನ್ನಡ ಬರಬೇಕಲ್ವಾ? ಇಂಥ ಬ್ಯಾಂಕ್ಗಳಲ್ಲಾಗಿರ್ಬೋದು, ಹಾಸ್ಪಿಟಲ್ಸಲ್ಲಾಗಿರ್ಬೋದು, ಬೇರೆ ಟ್ರಾನ್ಸ್ಪೋರ್ಟೇಷನ್ಗಳಲ್ಲಾಗಿರ್ಬೋದು, ಕನ್ನಡ ಗೊತ್ತಿರಬೇಕಲ್ವಾ? ಕನ್ನಡ ಗೊತ್ತಿಲ್ಲದೆ ಇರೋರನ್ನ ಹೇಗೆ ತಗೊಂಡು ಅವ್ರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡೋದು? ನಾವಾದರೂ ಅಟ್ಲೀಸ್ಟ್ ಮಾತಾಡಿದ್ವಿ, ಬಟ್ ಬೇರೆಯವರಾಗಿದ್ದರೆ ಏನು ಮಾಡ್ತಾರೆ, ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರ ಜೊತೆ? ಇದರಿಂದ ಆದಷ್ಟು ಕನ್ನಡಿಗರಿಗೆ 70% ಕೆಲಸವನ್ನು ಕೊಡಿ. ಮತ್ತು ಕನ್ನಡನ ಎಲ್ಲೇ ಕರ್ನಾಟಕದಲ್ಲಿ ಕನ್ನಡ ಬರಲೇಬೇಕು ಅನ್ನೋದೊಂದು ರೂಲ್ಸ್ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋಯಿಂದ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಈ ಥರ ಇನ್ಸಿಡೆಂಟ್ ಬಗ್ಗೆ ಆಗಿತ್ತಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.